President, our director, headmistress, and the dignitaries for setting the Loyola wheel and adding significance to this special occasion. No celebration is complete without a guiding light to inspire us. Let us now turn the spotlight on our esteemed chief guest, Mr. Sasikant Shivapure, KS, Deputy Secretary, Jilla Panchayat, Raichur. A person whose vision and achievements inspire us all. We are privileged to have him among us this evening. May I now request Sister Prabha to formally introduce our honored chief guest to the gathering. ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಶ್ರೀಯುತ ಶಶಿಕಾಂತ್ ಶಿವಪುರೆ ಸರ್ ಅವರ ಪರಿಚಯ ಮಾಡಲು ನನಗೆ ಅತೀವ ಸಂತಸವೆನಿಸುತ್ತಿದೆ. ಶ್ರೀಯುತರು ಬೀದರ್ ಜಿಲ್ಲೆಯ ಹುಮನಾಬಾದ್ ತಾಲೂಕಿನಲ್ಲಿ ಜನಿಸಿ ತಮ್ಮ ವಿದ್ಯಾಭ್ಯಾಸವನ್ನು ಪ್ರಾರಂಭಿಸಿದರು. ಜ್ಞಾನ ಸಂಪಾದನೆಯಲ್ಲಿ ಆಸಕ್ತಿಯುಳ್ಳ ಇವರು ಸ್ನಾತಕೋತ್ತರ ಪದವಿಯಲ್ಲಿ MA ಮುಗಿಸಿ ನಂತರ ಜಡ್ಜ್ಮೆಂಟ್ ಸಂಸ್ಥೆ ನಡೆಸುತ್ತಿರುವ ಆರ್ಬಿಟ್ ಎಂಬ ಸಂಸ್ಥೆಯಲ್ಲಿ ತಮ್ಮ ಕಾರ್ಯವನ್ನು ನಿರ್ವಹಿಸಲು ಪ್ರಾರಂಭಿಸಿದರು. ಶ್ರೀಯುತರು ವಿದ್ಯಾದಾನವನ್ನು ಪಡೆಯುವುದಲ್ಲದೆ ಹಲವಾರು ವಿದ್ಯಾರ್ಥಿಗಳಿಗೆ ಕೋಚಿಂಗ್ ತರಗತಿಗಳ ಮೂಲಕ ವಿದ್ಯಾದಾನವನ್ನು ಮಾಡುತ್ತಾ ಬಂದರು. ಅಲ್ಲದೆ ಸರ್ಕಾರಿ PU ಕಾಲೇಜಿನಲ್ಲಿ ಉಪನ್ಯಾಸಕರಾಗಿ 7 ವರ್ಷಗಳ ಕಾಲ ಸೇವೆ ಸಲ್ಲಿಸಿದ್ದಾರೆ. ಅಲ್ಲದೆ ಸರ್ಕಾರಿ ಸೇವೆಯಲ್ಲಿ ಹಲವಾರು ಹುದ್ದೆಗಳನ್ನು ದಕ್ಷತೆಯಿಂದ ಹಾಗೂ ಪ್ರಾಮಾಣಿಕತೆಯಿಂದ ನಿರ್ವಹಿಸಿದ ಇವರು ತಮ್ಮ ಛಲ ಮತ್ತು ವಿದ್ಯೆ ಮೇಲಿರುವ ಭಕ್ತಿಯಿಂದ KPSC ನಡೆಸುವ KAS ಕೋಚಿಂಗನ್ನು ದೆಹಲಿಯಲ್ಲಿ ಪಡೆದು KAS ಪರೀಕ್ಷೆಯನ್ನು ಪಾಸ್ ಮಾಡಿ 3 ವರ್ಷಗಳ ಕಾಲ ತಾಲೂಕ್ ಪಂಚಾಯತ್ ಮಾನ್ವಿ ಮತ್ತು ಮುದ್ದೆಬಿಹಾಳಿನಲ್ಲಿ ಕಾರ್ಯನಿರ್ವಹಣಾಧಿಕಾರಿಯಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ. ಉನ್ನತ ಹುದ್ದೆಯನ್ನು ಪಡೆದುಕೊಂಡಿರುವ ಈ ಶ್ರೇಷ್ಠ ವ್ಯಕ್ತಿ ಪ್ರಸ್ತುತ ರಾಯಚೂರಿನ ಜಿಲ್ಲಾ ಪಂಚಾಯತಿಯ ಉಪ ಕಾರ್ಯದರ್ಶಿಗಳಾಗಿ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ. ಇಲ್ಲಿ ನೆರೆದಿರುವ ಪ್ರತಿಯೊಬ್ಬ ವಿದ್ಯಾರ್ಥಿಗೆ ನೀವು ಮಾದರಿಯಾಗಿದ್ದೀರಿ ಸರ್. ಶಿಕ್ಷಣ ಪ್ರೇಮಿ ಹಾಗೂ ದಕ್ಷ ಆಡಳಿತಗಾರರಾದ ಇವರು ಬಡ ಜನರ ನೋವಿನ ಕೂಗಿಗೆ ಸದಾ ಸ್ಪಂದಿಸುತ್ತಾ ಉನ್ನತ ಹುದ್ದೆಯನ್ನು ಪಡೆದು ಬಡವರ ಹಾಗೂ ಶೋಷಣೆಗೆ ಒಳಗಾದವರ ಪರ ನಿಂತು ತಮ್ಮ ಸೇವೆ ಮಾಡಲೆಂದು ಹಾರೈಸುತ್ತಾ ಇವರ ಕಿರುಪರಿಚಯನ್ನು ಮುಗಿಸುತ್ತೇನೆ. ಈಗ ಶ್ರೀಯುತರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಅನಿಸಿಕೆಗಳನ್ನು ವ್ಯಕ್ತಪಡಿಸಬೇಕೆಂದು ತಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ. ಲೋಯಲಾ ಶಾಲೆ 20ನೇ ವಾರ್ಷಿಕೋತ್ಸವದ ಅಂಗವಾಗಿ ಮುಖ್ಯ ಅತಿಥಿಯಾಗಿ ನನ್ನನ್ನು ಆಹ್ವಾನಿಸಿದ್ದಕ್ಕಾಗಿ ಮೊಟ್ಟ ಮೊದಲಿಗೆ ಎಲ್ಲ ಲೋಯಲಾ ಸಂಸ್ಥೆಯವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ವೇದಿಕೆ ಮೇಲೆ ಆಸೀನರಾಗಿರುವಂತಹ ಫಾದರ್ ಪರೇರಾ ಅವರೇ, ಫಾದರ್ ಮ್ಯಾಕ್ಸಿಮ್ ಅವರೇ, ಅದೇ ರೀತಿಯಾಗಿ ಫಾದರ್ ಸಿರಿಲ್ ರಾಜ್ ಅವರೇ, ಸಿಸ್ಟರ್ ಆಡಳಿತಗಾರರವರೇ, ಪ್ರಾಂಶುಪಾಲರೇ ಮತ್ತು ಈ ಒಂದು ಕಾರ್ಯಕ್ರಮಕ್ಕೆ ಸೂತ್ರಧಾರರಾಗಿರುವಂತಹ ಫಾದರ್ ಮ್ಯಾಕ್ಸಿಮ್ರವರೇ, ಇಲ್ಲಿರುವಂತಹ ಎಲ್ಲ ಲೋಯಲಾ ಸಂಸ್ಥೆಯ ಈಗಾಗಲೇ ಇಲ್ಲಿ ಕಾರ್ಯನಿರ್ವಹಿಸಿ ತಮ್ಮ ಸೇವೆಯನ್ನು ಸಲ್ಲಿಸಿರುವಂತಹ ಎಲ್ಲ ಪ್ರಾಂಶುಪಾಲರಾಗಿ ಕಾರ್ಯನಿರ್ವಹಿಸುವಂತಹ ಎಲ್ಲ ಕರೆಸ್ಪಾಂಡೆಂಟ್ಸ್ರವರೇ, ಮುಖ್ಯ ಗುರುಗಳೇ, ಇಲ್ಲಿ ಬಂದಿರುವಂಥ ಎಲ್ಲ ಮುದ್ದು ಮಕ್ಕಳೇ ಮತ್ತು ಎಲ್ಲ ಪಾಲಕರೇ, ಮೊಟ್ಟ ಮೊದಲಿಗೆ ಲೋಯಲಾ ಸಂಸ್ಥೆ ನಮಗೆ ಬಹಳ ಹಳೆಯದಿಂದ ಪರಿಚಯ. ಯಾವಾಗಲೂ ಏನಾದರೂ ಕಾರ್ಯಕ್ರಮಕ್ಕೆ ಸರ್ ನೀವು ಬರಬೇಕು ನಮ್ಮ ಲೋಯಲಾ ಸಂಸ್ಥೆಗೆ ಅಂತಂದಾಗ ನನಗೆ ಭಾಳ ಸಂತೋಷ ಆಗ್ತದೆ. ಯಾಕೆ ಅಂತಂದರೆ ಸಮಾಜದಲ್ಲಿ ಒಂದು ಸರ್ಕಾರಿ ಸೇವೆಯನ್ನು ಸಲ್ಲಿಸ್ತಾ ಜಿಲ್ಲೆಯಾದ್ಯಂತ ಬರುವಂತಹ ಎಲ್ಲ ಶಾಲೆಗಳನ್ನು, ಹಾಸ್ಟೆಲ್ಸ್ಗಳನ್ನು ಮತ್ತು ಕಾಲೇಜುಗಳಿಗೆ ಮೇಲುಸ್ತುವಾರಿ ವಹಿಸುವಂತಹ ಜವಾಬ್ದಾರಿಯೊಂದಿಗೆ ನಾವು ಹಲವಾರು ಅನುಭವಗಳನ್ನು ಪಡೆದುಕೊಂಡಿರ್ತೀವಿ. ಯಾವ ರೀತಿಯಾಗಿರುವಂತಹ ಶಿಕ್ಷಣ ಪದ್ಧತಿ ಈಗಿದೆ, ಯಾವ ಕಡೆ ನಮ್ಮ ಶಿಕ್ಷಣ ಪದ್ಧತಿ ಹೋಗ್ತಾ ಇದೆ,
ಮಕ್ಕಳಿಗೆ ಶಾಲೆಗಳಲ್ಲಿ ಯಾವ ರೀತಿಯಾದಂಥ ಶಿಕ್ಷಣವನ್ನು ಕೊಡ್ತಾ ಇದ್ದಾರೆ ಅನ್ನುವಂಥದ್ದು. ಆ ಒಂದು ನಿಟ್ಟಿನಲ್ಲಿ ನಾವು ಬೇರೆ ಶಾಲೆಗಳಿಗೆ ಕಂಪೇರ್ ಮಾಡಿ ನೋಡಿದಾಗ ಲೋಯಲಾ ಶಾಲೆಯ ಬಗ್ಗೆ ನನಗೆ ಭಾಳಷ್ಟು ಹೆಮ್ಮೆ ಅನ್ನಿಸ್ತದೆ. ಯಾಕೆ ಅಂದರೆ 2018-19 ಸಾಲಿನಲ್ಲಿ ನಾನು ಕಾರ್ಯನಿರ್ವಾಹಕ ಅಧಿಕಾರಿ ತಾಲೂಕು ಪಂಚಾಯತ್ ಮಾನ್ವಿನಲ್ಲಿದ್ದಾಗ ನಾನು 3 ಜನ ಮಕ್ಕಳು ಇದೇ ಶಾಲೆಯಲ್ಲಿ ಓದಿದ್ದಾರೆ ಅಂತ ಅನ್ನುವಂಥದ್ದು ತುಂಬ ಹೆಮ್ಮೆಯ ಒಂದು ವಿಷಯ. ಫಾದರ್ ಕ್ರಾಸ್ಟ ಅವರು ಇಲ್ಲೇ ಬಂದಿದ್ದಾರೆ, ಧನ್ಯವಾದಗಳು ಫಾದರ್. ಸೊ ಅವರ ಒಂದು ಮುಖ್ಯ ಗುರುಗಳ ಒಂದು ಅವಧಿಯಲ್ಲಿ ನನ್ನ ಮಕ್ಕಳು ಇಲ್ಲಿ ಶಾಲೆಯನ್ನು ಕಲ್ತಿದ್ದಾರೆ. ಇವತ್ತು ಅವರು ಉನ್ನತ ಶಿಕ್ಷಣವನ್ನು ಪಡಿತಾ ಇದ್ದಾರೆ. ಜೊತೆಗೆ ಇವತ್ತಿಗೂ ಕೂಡ ನನ್ನ ಮಕ್ಕಳು ಶಾಲೆಯನ್ನು ಇವತ್ತು ಅರ್ಧಕ್ಕೆ ಬಂಕ್ ಮಾಡಿಕೊಂಡು ನಾನು ಲೋಯಲಾ ಸ್ಕೂಲಿಗೆ ಹೋಗ್ತೀನಿ ಅಂತ ಅನ್ನುವಂಥ ರೀತಿಯಲ್ಲಿ ನನ್ನ ಜೊತೆಗೆ ಬಂದಿದ್ದಾರೆ. ಇದು ಅವರ ಲೋಯಲಾ ಶಾಲೆಯ ಪ್ರತಿ ಇರುವಂತಹ ಪ್ರೀತಿ. ಯಾಕೆಂದರೆ ಇವತ್ತಿಗೂ ಕೂಡ ನನ್ನ ಮಕ್ಕಳು ಏನು ಹೇಳ್ತಾರೆ ಅಂತಂದರೆ, ಪಾಪ ನಾನು ರಾಯಚೂರಿನಲ್ಲಿ ಓದಲಿಕ್ಕೆ ಯಾಕೋ ನನಗೆ ಮನಸ್ಸಾಗ್ತಾ ಇಲ್ಲ, ಇವತ್ತಿಗೂ ಕೂಡ ನಿಮಗೆ ಮನಸ್ಸು ಮಾಡಿದರೆ ನಾನು ಬಸ್ಸಿನಲ್ಲಿ ಅಪ್ ಆ್ಯಂಡ್ ಡೌನ್ ಮಾಡ್ತೀನಿ, ಆದರೂ ಕೂಡ ಲೋಯಲಾ ಸ್ಕೂಲಿಗೆ ಹೋಗ್ತೀನಿ, ನನಗೆ ಕಳಿಸ್ರಿ ಅಂತ ಅನ್ನುವಂಥ ಮಾತನ್ನು ನನ್ನ ಮಕ್ಕಳು ಇವತ್ತು ನನಗೆ ಹೇಳ್ತಾರೆ. ಯಾಕೆ ಅಂದರೆ ಇಲ್ಲಿರುವಂತಹ ಒಂದು ಶಿಕ್ಷಕರ ಮಕ್ಕಳ ಪ್ರತಿಯಾಗಿರುವಂತಹ ಒಂದು ಕಾಳಜಿ, ಅವರ ಪ್ರತಿ ಪ್ರೀತಿ ಮತ್ತು ಮಕ್ಕಳಿಗೆ ಯಾವ ರೀತಿಯಾಗಿ ಎನ್ಕರೇಜ್ಮೆಂಟ್ ಮಾಡಬೇಕು ಅಂತ ಅನ್ನುವಂಥ ಒಂದು ಇಚ್ಛಾಶಕ್ತಿ ಏನು ನಮ್ಮ ಫಾದರ್ಸ್ಗಳಲ್ಲಿದೆ. ಆ ಫಾದರ್ಸು ಮತ್ತು ನಮ್ಮ ಲೋಯಲಾ ಶಾಲೆಯಲ್ಲಿರುವಂಥ ಶಿಕ್ಷಕರು ಇದನ್ನು ಮಾಡಿ ತೋರಿಸ್ತಾರೆ. ಎಲ್ಲೋ ಒಂದು ಕಡೆ ಖಾಸಗೀಕರಣ, ಬರೀ ಲಾಭಕ್ಕಾಗಿ ಶಿಕ್ಷಣವನ್ನು ಕೊಡುವಂಥದ್ದು, ಕೇವಲ ಮೆಕ್ಯಾನಿಕಲ್ ಕೈಂಡ್ ಆಫ್ ಏನು ಒಂದು ಫ್ಯಾಕ್ಟ್ರಿ ಇರ್ತದೆ, ಫ್ಯಾಕ್ಟ್ರಿನಲ್ಲಿ ಯಾವ ರೀತಿಯಾಗಿ ನಾವು ಪ್ರಾಡಕ್ಟ್ಗಳನ್ನು ತಯಾರು ಮಾಡ್ತೀವಿ ಅದೇ ರೀತಿಯಾದಂಥ ಪ್ರಾಡಕ್ಟ್ಗಳನ್ನಾಗಿ ನಮ್ಮ ವಿದ್ಯಾರ್ಥಿಗಳನ್ನು ಕನ್ಸಿಡರ್ ಮಾಡಿಕೊಂಡು ಯಾವುದೋ ಒಂದು ನಮ್ಮಲ್ಲಿ ಒಂದು ವಸ್ತು ಬಂದಿದೆ ಅದನ್ನು ನಾವು ಬದಲಾವಣೆ ಮಾಡಿಕೊಂಡು ಒಂದು ಪೂರ್ಣವಾಗಿರುವಂಥ ವಸ್ತುವನ್ನು ಸಮಾಜಕ್ಕೆ ಕೊಡ್ತೀವಿ ಅಂತನ್ನುವಂಥ ಮನೋಭಾವನೆಯೊಂದಿಗೆ ಹಲವಾರು ಶಿಕ್ಷಣ ಸಂಸ್ಥೆಗಳು ನಡೀತಾ ಇದ್ದಾವೆ. ಆದರೆ ಲೋಯಲಾನಲ್ಲಿ ಈಗಾಗಲೇ ಫಾದರ್ ಅವರು ತಮ್ಮ ಪ್ರಾಸ್ತಾವಿಕ ನುಡಿನಲ್ಲಿ ಹೇಳ್ತಾ ಇದ್ದರು, ಸಮಾಜದಲ್ಲಿ ಒಬ್ಬ ವಿದ್ಯಾರ್ಥಿಯಾಗಿ ಒಬ್ಬ ನಾಗರಿಕನಾಗಿ ನಮ್ಮ ಕರ್ತವ್ಯ ಏನು, ಪರಿಸರಕ್ಕೆ ನಮ್ಮ ಕಾಳಜಿ ಯಾವ ರೀತಿಯಾಗಿರಬೇಕು, ಪರಿಸರಕ್ಕೆ ನಮ್ಮ ಕೊಡುಗೆ ಯಾವ ರೀತಿ ಇರಬೇಕು, ಸಮಾಜಕ್ಕೆ ನಮ್ಮ ಕೊಡುಗೆ ಏನು, ನಮ್ಮ ಘನತೆ ಗೌರವಗಳನ್ನು ಯಾವ ರೀತಿ ನಾವು ಕಾಪಾಡಿಕೊಳ್ಬೇಕು, ಸ್ವಗೌರವ ಅಂದರೆ ಏನು ಅಂತ ಅನ್ನುವಂಥ ಹಲವಾರು ಮೂಲಭೂತವಾಗಿರುವಂತಹ ಏನು ಸಿದ್ಧಾಂತಗಳಿದ್ದಾವೆ, ಅಂಥ ಸಿದ್ಧಾಂತಗಳನ್ನು ಲೋಯಲಾ ಶಾಲೆಯಿಂದ ನಮಗೆ ಕಲೀಲಿಕ್ಕೆ ನಮಗೆ ಸಿಗ್ತದೆ. ಇಲ್ಲಿರುವಂತಹ ಪ್ರೀತಿ, ಮಕ್ಕಳಿಗೆ ಶಿಕ್ಷಕರು ಕೊಡುವಂತಹ ಒಂದು ಜ್ಞಾನ, ಇಲ್ಲಿರುವಂತಹ ಒಂದು ಶಿಸ್ತು, ನಾವು ಎಷ್ಟು ದೊಡ್ಡ ಕಾಲೇಜ್ಗಳನ್ನು ನೋಡಿದ್ದೀವಿ, ಎಂತೆಂಥ ದೊಡ್ಡ ದೊಡ್ಡ ಇನ್ಸ್ಟಿಟ್ಯೂಟ್ಗಳನ್ನು ನೋಡಿದ್ದೀನಿ. ಅಂಥ ಎಲ್ಲ ಕಾಲೇಜ್ಗಳಲ್ಲಿಯೂ ಕೂಡ ಒಂದು ರೀತಿಯಲ್ಲಿ ಏನೋ ಒಂದು ಕಡೆ ಏನೋ ಕಮರ್ಷಿಯಲೈಸೇಷನ್ ಆಗ್ತಾ ಇದೆ ಅಂತ ಅನ್ನುವಂಥ ಒಂದು ಮನೋಭಾವ ಬರ್ತದೆ. ಆದರೆ ಈ ಒಂದು ಶಾಲೆಯಲ್ಲಿ ತಾವೆಲ್ಲ ಇಲ್ಲಿ ಭಾಳಷ್ಟು ಜನ ಒಂದು ಮ್ಯಾಕ್ಸಿಮಮ್ ಆಗಿರುವಂಥ ಮಕ್ಕಳನ್ನು ನೋಡ್ತೀರಿ. ಎಲ್ಲರೂ ಕೂಡ ಬಡ ಒಂದು ಕುಟುಂಬದಿಂದ, ಹಳ್ಳಿಗಾಡಿನಿಂದ, ಎಲ್ಲೋ ಒಂದು ಕಡೆಗಣಿಸುವಂತಹ ಒಂದು ಸಮುದಾಯದಿಂದ ಬಂದವರು ಇಲ್ಲಿ ಹೆಚ್ಚಿಗೆ ಸಂಖ್ಯೆಯಲ್ಲಿ ಕಾಣ್ತಾ ಇದ್ದಾರೆ. ಸೊ ಹಾಗಾಗಿ ನಾವು ಎಲ್ಲರಿಗೂ ಕೂಡ ಇಲ್ಲಿ ಶಿಕ್ಷಣ ಪಡೀತದೆ ಮತ್ತು ಯಾವ ರೀತಿಯಾಗಿರುವಂಥ ಶಿಕ್ಷಣವನ್ನು ಮಕ್ಕಳಿಗೆ ಕೊಡಬೇಕು ಅಂತ ಅನ್ನುವಂಥದ್ದು ಹೆಚ್ಚಿನ ಸಂಖ್ಯೆಯಲ್ಲಿ ನಾವಿಲ್ಲಿ ನೋಡ್ತೀವಿ. ಆ ಒಂದು ನಿಟ್ಟಿನಲ್ಲಿ ಬಡ ಮಕ್ಕಳಿಗೆ ವಿಶೇಷವಾಗಿ, ಅದು ಹಳ್ಳಿಗಾಡಿನಲ್ಲಿರುವಂತಹ ಯಾವುದೇ ಒಂದು ಲಾಭವನ್ನು ಉದ್ದೇಶವಾಗಿ ಇಟ್ಕೊಳ್ಳದೇನೆ ತನ್ನ ಒಂದು ಸತತ ಪ್ರಯತ್ನದಿಂದ ಈ ಒಂದು ಶಾಲೆಯನ್ನು ನಡೆಸ್ತಾ ಬಂದಿರುವಂಥದ್ದು ನಾವಿಲ್ಲಿ ಮುಖ್ಯವಾಗಿ ಕಾಣ್ತೀವಿ. ಅದಕ್ಕಾಗಿ ಪಾಲಕರಲ್ಲಿ ನಾನು ಹೇಳುವಂಥದ್ದು ಇಷ್ಟೇ, ತಮ್ಮ ಮಕ್ಕಳಿಗೆ ಈ ಒಂದು ವಾತಾವರಣದಲ್ಲಿ ಇನ್ನೂ ಹೆಚ್ಚಿನ ಫೋಕಸನ್ನು ತಾವಿಲ್ಲಿ ಕೊಡಬೇಕು. ಶಿಕ್ಷಕರು ಯಾವ ರೀತಿಯಾಗಿರುವಂತಹ ಒಂದು ಮಾರ್ಗದರ್ಶನವನ್ನು ತಮಗೆ ಕೊಡ್ತಾರೋ, ಇಲ್ಲಿರುವಂತಹ ಶಿಕ್ಷಣ ವ್ಯವಸ್ಥೆಯಲ್ಲಿ ಏನೆಲ್ಲ ಮಕ್ಕಳಿಗೆ ನಿಮಗೆ ಕಲಿಸಲಿಕ್ಕೆ ಸಿಗ್ತದೋ ಅದನ್ನೆಲ್ಲ ತಮ್ಮ ಜೀವನದಲ್ಲಿ, ತಮ್ಮ ಜೀವನ ಮಾರ್ಗವಾಗಿ ಮಕ್ಕಳಿಗೆ ಇಲ್ಲಿ ರೂಪಿಸ್ಕೊಳ್ಳೋಕ್ಕೆ ಒಂದು ಉತ್ತಮವಾಗಿರುವಂಥ ಒಂದು ವೇದಿಕೆ. ಆ ವೇದಿಕೆಯನ್ನು ತಮ್ಮ ಜೀವನವನ್ನು ರೂಪಿಸ್ಕೊಳ್ಳಿಕ್ಕೆ ತಾವೆಲ್ಲ ಇಲ್ಲಿ ಅವರಿಗೆ ಸಹಕಾರಗಳನ್ನು ಕೊಡಬೇಕು. ಮತ್ತು ಅದಕ್ಕೆ ಸಂಬಂಧಪಟ್ಟಂತೆ ತಮ್ಮ ಮಕ್ಕಳ ಒಂದು ಭವಿಷ್ಯವನ್ನು ರೂಪಿಸಲಿಕ್ಕೆ ತಾವಿಲ್ಲಿ ಪ್ರಯತ್ನ ಪಡಬೇಕು ಅಂತ ಅನ್ನುವಂಥದ್ದನ್ನು ನಾನಿಲ್ಲಿ ಹೇಳೋಕ್ಕೆ ಇಷ್ಟಪಡ್ತೇನೆ. ಅದೇ ರೀತಿಯಾಗಿ ಮಕ್ಕಳು ಕೂಡ ಇಲ್ಲಿ ಬಂದವರು ಭಾಳಷ್ಟು ಈಗಾಗಲೇ ಹೇಳಿದ್ರು, ಮುಂದೆ ಭಾಳಷ್ಟು ದೊಡ್ಡ ದೊಡ್ಡ ಹುದ್ದೆಗಳಲ್ಲಿ ಹೋಗಿದ್ದಾರೆ, ಭಾಳಷ್ಟು ಹೆಸರುಗಳನ್ನು ಮಾಡಿದ್ದಾರೆ. KS ಆಫೀಸರ್ ಆಗಿರ್ಬೋದು, ನನಗಿಂತ ದೊಡ್ಡ ಹುದ್ದೆ ಆಗಿರುವಂಥ IAS ಆಗಿರ್ಬೋದು, ಡಾಕ್ಟರ್ಗಳಾಗಿರ್ಬೋದು, ಇಂಜಿನಿಯರ್ಗಳಾಗಿರ್ಬೋದು, ಅಥವಾ ನೀವು ಏನೇ ಆಗಿರ್ಬೋದು, ದೊಡ್ಡ ದೊಡ್ಡ ವ್ಯಕ್ತಿಗಳಾಗಿರ್ಬೋದು, ಸ್ಪೋರ್ಟ್ಸ್ ಪರ್ಸನ್ ಆಗಿರ್ಬೋದು, ಅಥವಾ ಯಾವುದೇ ಒಂದು ಬಿಸ್ನೆಸ್ಸನ್ನು ಮಾಡಿರುವಂಥದ್ದಾಗಿರ್ಬೋದು, ಫ್ಯಾಕ್ಟ್ರಿಗಳನ್ನು ಮಾಡಿರುವಂಥದ್ದಾಗಿರ್ಬೋದು. ಆದರೆ ಮೂಲಭೂತವಾಗಿ ಲೋಯಲಾ ಶಿಕ್ಷಣದಂಥ ಶಿಕ್ಷಣ ಸಂಸ್ಥೆಯಲ್ಲಿ ಏನು ಮಾನವೀಯ ಮೌಲ್ಯಗಳು ಏನು ಕೊಡ್ತಾರೋ ಆ ಮಾನವೀಯ ಮೌಲ್ಯಗಳು ತಾವು ಜೀವನೋದ್ದಕ್ಕೂ ಕೊಂಡೊಯ್ಯುವಂಥದ್ದನ್ನು ನಾವಿಲ್ಲಿ ಭಾಳಷ್ಟು ನೆನೆಸಬೇಕಾಗ್ತದೆ. ಮಾನವೀಯ ಮೌಲ್ಯಗಳು ಇಲ್ಲದೇ ನಾವು ಎಂಥ ಉನ್ನತ ಶಿಕ್ಷಣ ಪಡೆದ್ರೇನು, ನಾವು ಎಂಥ ಉನ್ನತ
ವಾಗಿರುವಂತಹ ಹಣವನ್ನು ಗಳಿಸಿದ್ರೆ ಏನು, ಸಮಾಜದಲ್ಲಿ ಉನ್ನತ ಸ್ಥಾನ ಪಡ್ಕೊಂಡ್ರೆ ಏನು. ಮಾನವೀಯ ಮೌಲ್ಯಗಳು ಭಾಳಷ್ಟು ಇಂಪಾರ್ಟೆಂಟು. ತಾನು ಏನಿದ್ದೀನಿ, ನನ್ನ ಪ್ರತಿ ಸಮಾಜಕ್ಕೆ ಯಾವ ರೀತಿಯಾಗಿರುವಂಥ ಕೊಡುಗೆಗಳು ಬೇಕು ಮತ್ತು ನಾನು ಯಾವ ರೀತಿಯಾದಂಥ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದೀನಿ, ಆ ಕರ್ತವ್ಯಕ್ಕೆ ನಾನು ಅಥವಾ ನನ್ನ ಮನಸ್ಸಾಕ್ಷಿಗೆ ನಾನು ಒಳ್ಳೆಯದನ್ನು ಬಯಸ್ತಾ ಇದ್ದೀನಾ ಅಥವಾ ಇಲ್ಲ ಅಂತನ್ನುವಂಥದ್ದು ಮಕ್ಕಳಲ್ಲಿ ಭಾಳಷ್ಟು ಆಳವಾಗಿ ಬೇರೂರುವಂತಹ ರೀತಿಯಲ್ಲಿ ಈ ಒಂದು ಶಿಕ್ಷಣ ಸಂಸ್ಥೆ ನಿಮಗೆ ಶಿಕ್ಷಣವನ್ನು ನೀಡ್ತದೆ. ಆ ಒಂದು ನಿಟ್ಟಿನಲ್ಲಿ ಈ ಒಂದು ಒಳ್ಳೆಯ ಶಾಲೆಯ ಸದುಪಯೋಗವನ್ನು ಪಡ್ಕೊಳ್ರಿ. ತಮ್ಮ ಜೀವನವನ್ನು ಒಳ್ಳೆಯ ರೀತಿಯಿಂದ ರೂಪಿಸ್ಕೊಳ್ರಿ. ತಂದೆ ತಾಯಿಗಳು ತಮ್ಮ ಮಕ್ಕಳಿಗೆ ಇನ್ನೂ ಉನ್ನತವಾದಂತಹ ಅಪರ್ಚುನಿಟೀಸ್ಗಳನ್ನು ಕೊಡಬೇಕು. ಯಾವ ರೀತಿಯಾಗಿ ಏನೆಲ್ಲ ಈಗ ಹೊಸದ ಒಂದು ಸ್ಪರ್ಧಾತ್ಮಕ ಯುಗ ಇದೆ. ಆ ಒಂದು ಸ್ಪರ್ಧಾತ್ಮಕ ಯುಗದಲ್ಲಿ ಇವತ್ತು ಬೇರೆ ಬೇರೆ ಮೆಟ್ರೋಪಾಲಿಟನ್ ಸಿಟೀಸ್ಗಳಲ್ಲಿ ನಾವು ನೋಡಿದ್ರೆ SSLC ಅಥವಾ 8ನೇ ತರಗತಿಯಿಂದಲೇ ಕೂಡ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಪ್ರಿಪರೇಷನ್ ಆಗುವಂಥದ್ದನ್ನು ನಾವಿಲ್ಲಿ ಕಾಣ್ತೀವಿ. ಆ ಒಂದು ನಿಟ್ಟಿನಲ್ಲಿ ತಾವು ತಮ್ಮ ಮಕ್ಕಳನ್ನು ಕೂಡ ಇಲ್ಲಿ ಸ್ಪರ್ಧಾತ್ಮಕ ಯುಗದಲ್ಲಿ ಮುಂದೆ ಯಾವ ರೀತಿಯಾಗಿ ನಾವು ಜೀವನವನ್ನು ನಡೆಸಬೇಕು ಮತ್ತು ಕೌಶಲ್ಯಭರಿತವಾಗಿರುವಂತಹ ಜೀವನ ಯಾವ ರೀತಿಯಾಗಿ ರೂಪಿಸ್ಕೊಳ್ಬೇಕು ಅನ್ನುವಂಥ ಶಿಕ್ಷಣವನ್ನು ತಮ್ಮ ಮಕ್ಕಳಿಗೆ ಕೊಡಲಿಕ್ಕೆ ತಾವಿಲ್ಲಿ ಬಯಸಬೇಕಾಗ್ತದೆ. ಆ ಒಂದು ನಿಟ್ಟಿನಲ್ಲಿ ಸ್ಪರ್ಧಾತ್ಮಕ ಯುಗ ಇವತ್ತು ಭಾಳಷ್ಟು ಜಾಸ್ತಿ ಇದೆ. ನಾವೆಲ್ಲ ನೋಡ್ತೀವಿ, ನಮ್ಮ ಜಿಲ್ಲಾ ಪಂಚಾಯಿತಿಯಿಂದ ಯಾವುದಾದ್ರೂ ಒಂದು ಪೋಸ್ಟನ್ನು ಕಾಲ್ಫಾರ್ಮ್ ಮಾಡಿದ್ರೆ ಬಡೀರ, ನಾನು ಜಿಲ್ಲೆ ಮಟ್ಟದಲ್ಲಿ ಹೇಳ್ತಾ ಇದ್ದೀನಿ, ಒಂದೇ ಯಾವುದಾದ್ರೂ ಒಂದು ಪೋಸ್ಟ್ಗೆ ನಾವು ಕಾಲ್ಫಾರ್ಮ್ ಮಾಡಿದಾಗ 800ರಿಂದ 900 ಜನ ಇಂಜಿನಿಯರ್ಸ್ಗಳು ಅಪ್ಲಿಕೇಶನ್ ಹಾಕ್ತಾರೆ ಒಂದು ಪೋಸ್ಟಿಗೆ. ನೀವು ಇದರಿಂದಲೇ ತಿಳ್ಕೊಬೋದು ಎಷ್ಟು ಕಾಂಪಿಟೇಷನ್ ನಮ್ಮ ಸಮಾಜದಲ್ಲಿ ಇವತ್ತು ಇದೆ ಅಂತನ್ನುವಂಥದ್ದು, ನಿರುದ್ಯೋಗ ಎಷ್ಟಿದೆ ಅಂತನ್ನುವಂಥದ್ದು. ಹಾಗಾಗಿ ಬರೀ ನೌಕರಿ ಪಡ್ಕೊಳ್ಳಿಕ್ಕೇ ನಾವು ಶಿಕ್ಷಣ ಪಡಿಲಾರ್ದೇನೆ ನಮ್ಮ ಜೀವನವನ್ನು ರೂಪಿಸಲಿಕ್ಕೆ ಎಷ್ಟೋ ಜನ ಇವತ್ತು ಅಗ್ರಿಕಲ್ಚರಿಂದ ಮುಂದೆ ಬರ್ತಾ ಇದ್ದಾರೆ. ಯಾವುದೇ ತಮ್ಮದೇ ಆಗಿರುವಂಥ ಸಣ್ಣ ಪುಟ್ಟ ಒಂದು ಉದ್ಯೋಗದಿಂದ ಮುಂದೆ ಬರ್ತಾ ಇದ್ದಾರೆ. ಸ್ಪೋರ್ಟ್ ಪರ್ಸನ್ ಆಗಿ ಮುಂದೆ ಬರ್ತಾ ಇದ್ದಾರೆ. ಸೊ ಹಂಗಾಗಿ ತಮ್ಮ ಮಕ್ಕಳಿಗೆ ಅವರಿಗೆ ಏನು ಭಾಳಷ್ಟು ಆಸಕ್ತಿ ಇದೆನೋ ಆ ಆಸಕ್ತಿನ ಇರುವಂತಹ ಒಂದು ಕ್ಷೇತ್ರಕ್ಕೆ ಅವರನ್ನು ಮುಡಿಪಾಗಿಟ್ಟು, ಸೊ ಆ ಒಂದು ಆಸಕ್ತಿನಲ್ಲಿ ಅವರು ಯಾವ ರೀತಿಯಾಗಿ ಮುಂದುವರಿತಾ ಇದ್ದಾರೆ, ಅದಕ್ಕೆ ಯಾವ ರೀತಿಯಾಗಿರುವಂಥ ಗುರಿಯನ್ನು ರೂಪಿಸ್ಕೋಬೇಕು ಮತ್ತು ಆ ಒಂದು ನಿಟ್ಟಿನಲ್ಲಿ ಯಾವ ರೀತಿಯಾಗಿ ಮುನ್ನಡಿಬೇಕು ಅಂತನ್ನುವಂಥದ್ದನ್ನು ತಾವಿಲ್ಲಿ ವಿಚಾರ ಮಾಡಿಕೊಂಡು ಆ ಮಗುವಿಗೆ ಅದರ ಕುರಿತಾಗಿರುವಂತಹ ಒಂದು ಪ್ರಾವಿಧಾನವನ್ನು ಫೆಸಿಲಿಟೀಸ್ಗಳನ್ನು ತಾವಿಲ್ಲಿ ಕೊಡಬೇಕಾಗ್ತದೆ. ಸೊ ಆ ಒಂದು ನಿಟ್ಟಿನಲ್ಲಿ ಮಾಡಿದಾಗ ಮಾತ್ರ ಸಮಾಜದಲ್ಲಿ ಮುಂದೆ ಬಂದುಕೊಂಡು ನನ್ನ ಮಗನಿಗೆ IAS ಆಗಬೇಕಾಗಿದೆ, ಒಳ್ಳೆ ರೀತಿಯಾದಂಥ ಶಿಕ್ಷಣವನ್ನು ಕೊಡ್ರಿ. ಈಗಿನಿಂದಲೇ ಒಬ್ಬ IAS ಆಗಿರುವಂಥ ಎಟಿಟ್ಯೂಡ್ ಯಾವ ರೀತಿ ಇರ್ತದೆ, ಮಾತು ಯಾವ ರೀತಿ ಆಡ್ತಾನೆ IAS ಆಫೀಸರು, ಅವರ ಒಂದು ಸ್ಟಡಿ ಯಾವ ರೀತಿ ಇರ್ತದೆ, ಅವ್ರು ಯಾವ ರೀತಿಯಾಗಿರುವಂಥ ಜನರ ಜೊತೆಗೆ ಬೆರೀತಾರೆ, ಯಾವ ರೀತಿಯಾಗಿ ಮಾತಾಡ್ತಾರೆ ಅಂತನ್ನುವಂಥದ್ದು ಈಗಿನಿಂದಲೇ ನಿಮ್ಮ ಮಕ್ಕಳಿಗೆ ಅದರ ಕುರಿತಾಗಿ ಹವ್ಯಾಸವನ್ನು ತಿಳ್ಕೊಳ್ಳುವಂಥ ಶಕ್ತಿಯನ್ನು ತಾವಿಲ್ಲಿ ಬೆಳೆಸಬೇಕು. ಅದೇ ರೀತಿಯಾಗಿ ಒಬ್ಬ ಡಾಕ್ಟರ್ ಯಾವ ರೀತಿ ಇರ್ತಾನೆ, ಒಬ್ಬ ಬಿಸ್ನೆಸ್ ಮ್ಯಾನ್ ಯಾವುದೇ ರೀತಿ ಇರ್ತಾನೆ, ಒಬ್ಬ ಒಳ್ಳೆಯ ಸ್ಪೋರ್ಟ್ಸ್ ಪರ್ಸನ್ ಯಾವ ರೀತಿ ಇರ್ತಾನೆ, ಅದನ್ನು ಕುರಿತಾಗಿ ತಾವು ತಮ್ಮ ಮಕ್ಕಳಿಗೆ ಈಗಿನಿಂದಲೇ ತಿಳುವಳಿಕೆಯನ್ನು ಕೊಡುವಂಥದ್ದನ್ನು ಮಾಡಬೇಕು. ಆದ್ದರಿಂದ ತಮಗೆಲ್ಲ ಗೊತ್ತಿರುವಂತೆ ಈಗಾಗಲೇ ರಾಯಚೂರು, ನಾನು ಫಾದರ್ ಅವ್ರ ಜೊತೆಗೆ ಮಾತಾಡ್ತಾ ಇದ್ದೆ, ರಾಯಚೂರು ಆಸ್ಪಿರೇಷನಲ್ ಡಿಸ್ಟ್ರಿಕ್ಟು ನಮ್ಮ ದೇಶದಲ್ಲಿ 108 ಆಸ್ಪಿರೇಷನಲ್ ಅಂದರೆ ಅತಿ ಹಿಂದುಳಿರುವಂಥ ಜಿಲ್ಲೆಯಲ್ಲಿ ರಾಯಚೂರು ಮತ್ತು ಯಾದಗಿರಿ ಮಾತ್ರ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಅತ್ಯಂತ ಹಿಂದುಳಿರುವಂಥ ಜಿಲ್ಲೆಗಳು. ಇಲ್ಲಿ ಬೇರೆ ಜಿಲ್ಲೆಗಳಿಗೆ ಕಂಪೇರ್ ಮಾಡಿ ನೋಡಿದಾಗ ಮಾಲ್ ನ್ಯೂಟ್ರಿಷನ್, ಮಕ್ಕಳ ಒಂದು ಪೌಷ್ಟಿಕಾಂಶದ ಕೊರತೆ ಇರುವಂಥದ್ದು ಭಾಳಷ್ಟು ನಾವು ಇಲ್ಲೇ ಕಾಣ್ತೀವಿ. ಅನಕ್ಷರತೆಯನ್ನು ನಾವು ಇಲ್ಲೇ ಜಾಸ್ತಿ ಕಾಣ್ತೀವಿ. ಬಾಲ್ಯ ವಿವಾಹ ಪದ್ಧತಿ ಕೂಡ ನಾವು ನಮ್ಮ ಜಿಲ್ಲೆನಲ್ಲಿನೇ ಅತಿ ಹೆಚ್ಚು ಪ್ರಮಾಣದಲ್ಲಿ ಕಾಣ್ತೀವಿ. ನರೇಗಾ ನೀವು ನಂಬಲಿಕ್ಕಿಲ್ಲ, ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆ ಇಡೀ ರಾಜ್ಯದಲ್ಲಿನೇ ರಾಯಚೂರು ಪ್ರಥಮ ಸ್ಥಾನದಲ್ಲಿದೆ. ಅಂದರೆ ಬೇರೆ ಯಾವುದೇ ಉದ್ಯೋಗ ಇಲ್ಲದೇ ಸರ್ಕಾರ ಕೊಡಮಾಡುವಂತಹ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿನೇ ಅತಿ ಹೆಚ್ಚು ಜನರು ಅದರ ಆಧಾರದಿಂದಲೇ ತಮ್ಮ ಜೀವನವನ್ನು ನಡೆಸುವಂತಹ ಒಂದು ಇವತ್ತು ಯೋಜನೆಯಾಗಿದೆ. ಆ ಎಲ್ಲ ಯೋಜನೆಗಳನ್ನು ತಾವು ಇಲ್ಲಿ ಸದುಪಯೋಗವನ್ನು ಪಡ್ಕೊಳ್ಬೇಕು. ಯಾಕೆಂದರೆ ಈ ಒಂದು ಯೋಜನೆಗಳಿಂದಲೇ ತಮ್ಮ ಮಕ್ಕಳಿಗೆ ಒಳ್ಳೆಯ ರೀತಿಯಾದಂತಹ ಒಂದು ಶಿಕ್ಷಣವನ್ನು ಕೊಡಲಿಕ್ಕೆ ಮತ್ತು ತಾವು ಆರ್ಥಿಕವಾಗಿ ಸಬಲರಾಗಲಿಕ್ಕೆ ಇಲ್ಲಿ ಸಾಧ್ಯ ಆಗ್ತದೆ. ಆದ್ದರಿಂದ ಪ್ರತಿಯೊಂದು ಹಳ್ಳಿಗೆ ಇವತ್ತು ನಾವು ಜಿಲ್ಲಾ ಪಂಚಾಯಿತಿಯಿಂದ ಒಂದೊಂದು ಲೈಬ್ರರಿಗಳನ್ನು ಕೊಡಮಾಡಲ್ಪಟ್ಟಿದ್ದೀವಿ. ಆ ಲೈಬ್ರರಿಗಳಲ್ಲಿ ನಾವು ಡಿಜಿಟೈಸೇಷನ್ ಆಫ್ ಲೈಬ್ರರಿ ಅಂತ ಕೂಡ ಮಾಡಿದ್ದೀವಿ, ಗಣಕೀಕರಣ. ಆ ಗಣಕೀಕರಣದಲ್ಲಿ ನಾವು ಕರ್ನಾಟಕ ಲೈಬ್ರರಿ ಡಿಪಾರ್ಟ್ಮೆಂಟಿಂದ ಕೊಲಾಬರೇಷನನ್ನು ಮಾಡಿಕೊಂಡು ಅದು ಆ್ಯಪನ್ನು ನಮ್ಮ ಲೈಬ್ರರಿನಲ್ಲಿ ಹಾಕ್ಕೊಂಡು ಕನಿಷ್ಠ 10,000ಕ್ಕಿಂತ ಹೆಚ್ಚು ಪುಸ್ತಕಗಳನ್ನು ತಾವು ತಮ್ಮ ಗ್ರಾಮ ಪಂಚಾಯತ್ನಲ್ಲಿರುವಂಥ ಲೈಬ್ರರಿಗಳಿಂದಲೇ ಪುಸ್ತಕಗಳನ್ನು ಓದ್ಕೊಂಡು ಅದರಲ್ಲಿ ವಿಶೇಷವಾಗಿ ನಾವು KAS, IAS, PDO, FDA, ಪೊಲೀಸ್ ಮತ್ತು ಇನ್ಸ್ಪೆಕ್ಟರ್ ಇಂಥ ಹಲವಾರು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಬೇಕಾಗುವಂಥ ಪುಸ್ತಕಗಳ ಒಂದು ಫೆಸಿಲಿಟೇಷನ್ಗಳನ್ನು ನಾವಿಲ್ಲಿ ಕೊಡ್ತಾ ಇದ್ದೀವಿ. ಅದ್ರ ಜೊತೆಗೆ ನಮ್ಮ ಸಿರಿಲ್ ಫಾದರ್ ಅವರ ಜೊತೆಗೆ ನಾನು ಮೊನ್ನೆ ಮಾತಾಡ್ತಾ ಇದ್ದೆ. ಇಲ್ಲಿಯೂ ಕೂಡ ಲೊಯೋಲಾ ಸಂಸ್ಥೆಯಿಂದ ಒಂದು ಕಾಂಪಿಟೇಷನ್
ಒಂದು ಕ್ಲಾಸಸ್ ಕೋಚಿಂಗ್ ಸೆಂಟರನ್ನು ಕೂಡ ನಾವು ತೆಗಿತಾ ಇದ್ದೀವಿ. ತಮ್ಮ ಜಿಲ್ಲಾ ಪಂಚಾಯತ್ ಮತ್ತು ತಾಲೂಕು ಪಂಚಾಯತ್ಗಳಿಂದ ನಮಗೆ ಸಹಕಾರ ಬೇಕು ಅಂತಂದಾಗ ನಾವು ಪೂರ್ತಿ ಸಹಕಾರ ತಮಗೆ ಕೊಡಲಿಕ್ಕೆ ಇಲ್ಲಿ ಬಯಸಿದ್ದೇವೆ ಫಾದರ್. ಅದ್ರ ಜೊತೆಗೆ ಇಲ್ಲಿ ತಾವು ಕೂಡ ಈ ಒಂದು ಕಾಂಪಿಟೇಟಿವ್ ಏನು ಕ್ಲಾಸಸ್ ನಡೀತದೆ ಅದಕ್ಕೆ ತಮ್ಮ ಮಕ್ಕಳನ್ನು ಕೂಡ ಇಲ್ಲಿ ಕಳಿಸ್ಕೊಟ್ಟು ಅದರಿಂದ ತಮ್ಮ ಮಕ್ಕಳು ಒಳ್ಳೆ ರೀತಿಯಾದಂಥ ಶಿಕ್ಷಣ ಪಡೀಲಿಕ್ಕೆ ಇಲ್ಲಿ ಸಹಕಾರಿ ಆಗಲಿಕ್ಕೆ ನಾನು ಬಯಸ್ತೀನಿ. ಅದ್ರ ಜೊತೆಗೆ ಇನ್ನೂ 230 ಗ್ರಾಮ ಪಂಚಾಯತಿ ಸಬ್ ಲೈಬ್ರರಿಗಳನ್ನಂತ ನಾವು ಮಾಡ್ತಾಯಿದ್ದೀವಿ. ಅಂದರೆ ಎಲ್ಲಿ ಗ್ರಾಮ ಪಂಚಾಯತಿ ಹೆಡ್ ಕ್ವಾರ್ಟರ್ ಇರ್ತದೋ ಆ ಹೆಡ್ ಕ್ವಾರ್ಟರ್ ಬಿಟ್ಟು ಅಲ್ಲಿರುವಂಥ ಬೇರೆ ಹಳ್ಳಿಗಳಿಗೆ ಮಕ್ಕಳಿಗೆ ಅನುಕೂಲ ಆಗಲಿ ಅನ್ನೋಂಥ ಕಾರಣಕ್ಕಾಗಿ 230 ನಾವು ಬೇರೆ ಬೇರೆ ಲೈಬ್ರರಿಗಳನ್ನು ನಾವು ಸ್ಥಾಪನೆ ಮಾಡ್ತಾ ಇದ್ದೀವಿ. ಆ ಲೈಬ್ರರಿಗಳಲ್ಲಿಯೂ ಕೂಡ ಈಗಾಗಲೇ ಎಲ್ಲ ಪುಸ್ತಕಗಳು ಮತ್ತು ಬೇರೆ ಬೇರೆ ಮೂಲಭೂತ ಸೌಕರ್ಯಗಳು ಕೂಡ ಸರ್ಕಾರದಿಂದ ಕೊಡಮಾಡಲ್ಪಟ್ಟಿದೆ. ಆ ಒಂದು ನಿಟ್ಟಿನಲ್ಲಿಯೂ ಕೂಡ ತಾವು ತಮ್ಮ ಯಾವುದಾದ್ರೂ ಹಳ್ಳಿಗಳಲ್ಲಿ ನಮಗೆ ಲೈಬ್ರರಿ ಅವಶ್ಯಕತೆ ಇದೆ ಅಂತಂದಾಗ ದಯವಿಟ್ಟು ತಾವು ನಿಯರ್ ಬೈ ಗ್ರಾಮ ಪಂಚಾಯತಿಗೆ ಭೇಟಿ ಕೊಟ್ಟು ಅಲ್ಲಿ ಒಂದು 10 ಜನದಿಂದ 20 ಜನ 10ನೇ ಸ್ಟೂಡೆಂಟ್ ಆಗಿರ್ಬೋದು, PUC ಸ್ಟೂಡೆಂಟ್ ಆಗಿರ್ಬೋದು, ಡಿಗ್ರಿ ಮುಗಿದಿರುವಂಥ ಸ್ಟೂಡೆಂಟ್ ಆಗಿರ್ಬೋದು, ಅವ್ರು ಒಂದು ವೇಳೆ ಬಂದರೆ ಅವರಿಗೆ ನಾವು ಅವರ ಪರವಾಗಿಯೇ ಒಂದು ವಿಶೇಷವಾಗಿರುವಂತಹ ಲೈಬ್ರರಿಯನ್ನು ಓಪನ್ ಮಾಡ್ತೀವಿ. ಅದ್ರ ಜೊತೆಗೆ ನಾವು ಪುಸ್ತಕ ಗೂಡು ಅಂತ ಹೊಸ ಕಾನ್ಸೆಪ್ಟನ್ನು ಮಾಡಿದ್ದೀವಿ. ಪುಸ್ತಕ ಗೂಡು ಅಂತಂದರೆ ನಿಮ್ಮ ಊರಿನಲ್ಲಿ ಯಾವುದೋ ಒಂದು ಚೌಡಿ ಇರ್ತದೆ ಅಥವಾ ಸಮುದಾಯ ಭವನ ಇರ್ತದೆ ಅಥವಾ ಎಲ್ಲೋ ಒಂದು ಸ್ಪೆಷಲ್ ಅಂದರೆ 4 ಜನ ಬಂದು ಕೂತ್ಕೊಳ್ಳೋಂಥ ಒಂದು ಚೌಡಿ ಥರ ಇರ್ತದೆ. ಸೊ ಅಂಥ ಕಡೆಗಳಲ್ಲಿ ನಾವು ನಮ್ಮ ಗ್ರಾಮ ಪಂಚಾಯತ್ನಲ್ಲಿರುವಂತಹ ಪುಸ್ತಕಗಳನ್ನು ಫ್ರೀಯಾಗಿ ಇಟ್ಟಿರ್ತೀವಿ ಅಲ್ಲಿ. ಆ ಪುಸ್ತಕಗಳನ್ನು ನೀವು ಅಲ್ಲಿಂದನೇ ತೆಗೆದುಕೊಂಡು ನಾವು ಪೈಲಟ್ ಬೇಸಿಸಲ್ಲಿ ತಾಲೂಕಕ್ಕೆ 2-3 ಆ ಥರನಾಗಿರುವಂತಹ ಪುಸ್ತಕ ಗೂಡು ಅಂತನ್ನುವಂಥ ಕಾನ್ಸೆಪ್ಟನ್ನು ಈಗಾಗಲೇ ಮಾಡ್ತಾಯಿದ್ದೀವಿ. ತಮಗೆ ಎಲ್ಲಿ ಅವಶ್ಯಕ ಇರ್ತದೋ ಆ ರೀತಿಯಾಗಿರುವಂಥ ಪುಸ್ತಕ ಗೂಡನ್ನು ಕೂಡ ನಾವು ಸಮೀಪ ಇರುವಂಥ ಗ್ರಾಮ ಪಂಚಾಯತಿಗೆ ಹೋಗಿ ಅಪ್ರೋಚ್ ಮಾಡಿದ್ರೆ, ಇಲ್ಲಾಂದರೆ ಜಿಲ್ಲಾ ಪಂಚಾಯತಿಗೆ ಒಂದು ಅಪ್ಲಿಕೇಶನನ್ನು ನೀವು ಕೊಟ್ರಿ ಅಂತಂದರೆ ನಾವು ಇಮಿಡಿಯೇಟಾಗಿ 1 ವಾರದಲ್ಲಿ ಆ ಒಂದು ಫೆಸಿಲಿಟಿಯನ್ನು ತಮಗೆ ಕೊಡಲಿಕ್ಕೆ ನಾವು ಎಲ್ಲ ರೀತಿಯಾದಂಥ ಕ್ರಮವನ್ನು ಇಲ್ಲಿ ವಹಿಸ್ತೀವಿ. ಆದ್ದರಿಂದ ಯಾವುದೇ ಒಂದು ನಿಟ್ಟಿನಲ್ಲಿ ನಮ್ಮ ರಾಯಚೂರು ಯಾವತ್ತಿಗೂ ಕೂಡ ಹಿಂದೆ ಬರಬಾರ್ದು. ಯಾಕೆಂದರೆ ಇವತ್ತು ನರೇಗಾ ಉದ್ಯೋಗದಲ್ಲಿ ನಮ್ಮ ರಾಯಚೂರು ಅತಿ ಹೆಚ್ಚು ಜನರಿಗೆ ಉದ್ಯೋಗವನ್ನು ಕೊಡ್ತಾ ಇದೆ. ಅದೇ ರೀತಿಯಾಗಿ ರಾಯಚೂರಿನಲ್ಲಿ ಬಂಡವಾಳ ಅಥವಾ ಆರ್ಥಿಕವಾಗಿ ಭಾಳಷ್ಟು ಜನ ಹಿಂದುಳಿದವರು ಇದ್ದರೂ ಬಡವರಿದ್ದರೂ ಕೂಡ ಟ್ಯಾಕ್ಸ್ ಕಲೆಕ್ಷನ್ನಲ್ಲಿ ರಾಜ್ಯಕ್ಕೆ ಇವತ್ತು ನಾವು ನಂಬರ್ 1 ಇದ್ದೀವಿ. ಏನು ಕರ ವಸೂಲಿ ಮಾಡ್ತೀವಿ ನಾವು ಗ್ರಾಮ ಪಂಚಾಯತಿಯಿಂದ, ಆ ಕರು ವಸೂಲಿನಲ್ಲಿ ನಾವು ಇವತ್ತು ರಾಜ್ಯಕ್ಕೆ ನಂಬರ್ 1 ಆಗಿದ್ದೀವಿ. ಇದೆಲ್ಲ ಏನು ತೋರಿಸ್ಕೊಡ್ತದೆ ಅಂತಂದರೆ ನಾವು ಬಡವರಿದ್ದರೂ ಕೂಡ ನಮ್ಮ ಹೃದಯವಂತಿಕೆ, ಸರ್ಕಾರ ಪ್ರತಿ ಇರುವಂಥ ನಿಷ್ಠೆ, ನಿಯಮಾವಳಿಯನ್ನು ನಾವು ಇವತ್ತಿಗೂ ಕೂಡ ಪಾಲನೆ ಮಾಡ್ತಾ ಇದ್ದೀವಿ ಅಂತ ಅನ್ನುವಂಥದ್ದು ತೋರಿಸ್ಕೊಡ್ತದೆ. ಅದೇ ನಿಟ್ಟಿನಲ್ಲಿ ಎಲ್ಲ ಪಾಲಕರಲ್ಲಿ ನಾನು ಕಳಕಳಿಯಿಂದ ಕೇಳ್ಕೊಳ್ಳುವಂಥದ್ದು ಇಷ್ಟೇ, ತಮ್ಮ ಮಕ್ಕಳ ಭವಿಷ್ಯವನ್ನು ರೂಪಿಸ್ಕೊಳ್ಳಿಕ್ಕೆ ಯಾವುದೇ ರೀತಿಯಾದಂಥ ಕಾಂಪ್ರಮೈಸ್ ಯಾವತ್ತಿಗೂ ಕೂಡ ದಯವಿಟ್ಟು ಮಾಡಬೇಡ್ರಿ. ನಿಮಗೆ ಏನು ಮೂಲಭೂತವಾಗಿ ಮಕ್ಕಳಿಗೆ ಕೊಡಮಾಡಲ್ಪಡ್ತದೋ ಅಥವಾ ಏನು ಬೇಕು ಅಂತ ಅನ್ನಿಸ್ತದೋ ಅವರಿಗೆ ಎಲ್ಲ ರೀತಿಯಾದಂಥ ಸಹಕಾರಗಳನ್ನು ಕೊಟ್ಟು ಈ ಒಂದು ಶಿಕ್ಷಣ ಸಂಸ್ಥೆಯ ಉನ್ನತ ಒಂದು ಏನು ಶಿಕ್ಷಣವಾಗಿ ಏನು ದಾರಿ ಏರಿತಾ ಇದೆ ಅದರ ಸದುಪಯೋಗವನ್ನು ಪಡ್ಕೊಂಡು ತಮ್ಮ ಮಕ್ಕಳ ಭವಿಷ್ಯವನ್ನು ರೂಪಿಸ್ಕೊಳ್ರಿ ಮತ್ತು ಎಲ್ಲರಿಗೂ ಒಳ್ಳೆಯದಾಗಲಿ. ಈ ಒಂದು ಲೊಯ್ಲಾ ಸಂಸ್ಥೆಯು ಇದೇ ರೀತಿಯಾಗಿ ಇನ್ನೂ ಸಾವಿರಾರು ವರ್ಷಗಳ ಕಾಲ ಇದೇ ರೀತಿಯಾಗಿ ಒಂದು ಬೆಳಗಲಿ ಅಂತ ಅನ್ನುವಂಥ ಹಾರೈಕೆಯೊಂದಿಗೆ ನನ್ನ ಮಾತು ಮುಗಿಸ್ತೀನಿ. ಎಲ್ರಿಗೂ ಧನ್ಯವಾದಗಳು.